ಫೆಬ್ರವರಿ 16ಕ್ಕೆ ಬಜೆಟ್ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ತಯಾರಿ ನಡೆಸ್ತಾ ಇದ್ದಾರೆ. ಇವತ್ತಿನಿಂದಲೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ಈಗ ಎದುರಾಗ್ತಾ ಇದೆ. ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನಿಂದ ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ ಕಾರ್ಯಕರ್ತೆಯರು. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಈ ಹೋರಾಟವನ್ನ ನಡೆಸಲಾಗುತ್ತೆ. ಅವರಿಗೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟು ಸಾಕಾಗಿ ಹೋಗ್ಬಿಟ್ಟಿದೆ. ಆ ಬೇಡಿಕೆಗಳು ಯಾವಾಗ ಈಡೇರ್ತವೆ, ಯಾವ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆ ಈ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿರಬಹುದು, ಆಶಾ ಕಾರ್ಯಕರ್ತೆಯರಿಗಾಗಿರಬಹುದು ಕಾಡ್ತಾ ಇದೆ. ಪ್ರತಿ ಸಲ ಬಜೆಟ್ ಇರುವಂತ ಸಂದರ್ಭದಲ್ಲಿ ಬರ್ತಾರೆ, ಫ್ರೀಡಂ ಪಾರ್ಕ್ ನಲ್ಲಿ ಕೂರ್ತಾರೆ, ಧರಣಿ ಕೂರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಬಿಸಿಲು, ಚಳಿ, ಮಳೆ ಯಾವುದನ್ನೂ ಕೂಡ ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ ಹೀಗಿದ್ರೂ ಕೂಡ ಇವರಿಗೊಂದು ಪರಿಹಾರ ಸಿಗಲ್ವಾ ಅಂತ ಪ್ರತಿಭಟನಾ ಸ್ಥಳದಿಂದ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಡೀಟೇಲ್ಸ್ ನೀಡೋದಕ್ಕೆ ರೆಡಿ ಆಗಿದ್ದಾರೆ. ಸತ್ತಾರ್, ಪ್ರತಿ ಸಲ ಬಜೆಟ್ ಬಂದಾಗೂ ಇವ್ರು ಬರ್ತಾರೆ, ಧರಣಿ ಕೂರ್ತಾರೆ ಮತ್ತು ವಾಪಸ್ ಹೋಗ್ತಾರೆ. ಸರ್ಕಾರಗಳು ಚೇಂಜ್ ಆಗ್ತವೆ, ಬೇಡಿಕೆಗಳೇನು ಈಡೇರಿಕೆ ಆಗೋದಿಲ್ಲ. ಆದರೆ ಇವಾಗಿನ ಬೇಡಿಕೆಗಳು ಏನೇನು, ಹೇಗೆ ಪ್ರತಿಭಟನೆಗೆ ರೆಡಿ ಆಗಿದ್ದಾರೆ? ಸಭಾ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತ ಆಗ್ರಹಿಸಿ ಇವತ್ತು ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಫ್ರೀಡಂ ಪಾರ್ಕ್ ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರಾಜ್ಯದ ವಿವಿಧ ಭಾಗದಿಂದ ಸಾವಿರಾರು ಆಶಾ ಕಾರ್ಯಕರ್ತರು ಇವತ್ತು ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಜಮಾವಣೆಯಾಗಿರುವಂತದ್ದು. 2 ದಿನಗಳ ಕಾಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಇವರ ಪ್ರಮುಖವಾಗಿ ಒಂದಿಷ್ಟು ಬೇಡಿಕೆಯನ್ನು ಈಡೇರಿಸುವಂತ ಆಗ್ರಹಿಸಿ ಪ್ರತಿಭಟನೆ ಮುಂದಾಗಿರುವಂತದ್ದು. ಮುಖ್ಯವಾಗಿ RCH ಅಂದ್ರೆ ಕೇಂದ್ರದ ಸರ್ಕಾರ ಏನು ಪ್ರೋತ್ಸಾಹ ಧನ ಇವರ ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಿಂದೆ ಕೇಂದ್ರ ಸರ್ಕಾರ 5,000 ಪ್ರೋತ್ಸಾಹ ಧನ ನೀಡುತ್ತೆ. ಅದನ್ನು ಪಡೆಯಲು ಆರೋಗ್ಯ ಇಲಾಖೆ ಏನ್ ಮಾಡಿದೆ, ಅದನ್ನು RCH ಗೆ ಲಿಂಕ್ ಮಾಡಿದೆ. RCH ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಲಿಂಕ್ ಮಾಡಿರುವಂತದ್ದು. ಇದನ್ನು ಪಡೆಯಬೇಕಾದ್ರೆ, ಆ ಪ್ರೋತ್ಸಾಹಧನ ಪಡೆಯಬೇಕಾದ್ರೆ ಎಲ್ಲಾ ಆಶಾ ಕಾರ್ಯಕರ್ತರು ತಮ್ಮ ಕೆಲಸದ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಆಶಾ ಕಾರ್ಯಕರ್ತರಿಗೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಉಂಟಾಗಿರುವಂತದ್ದು. ಅದರ ಜೊತೆಗೆ ಬೇಸಿಕ್ ಫೆಸಿಲಿಟಿ ಕೂಡ ಅವರಲ್ಲಿ ಇಲ್ಲದಾಗಿರುವಂತದ್ದು. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಅವರ ಕೈ ಸೇರದ ವಿಳಂಬ ಆಗ್ತಾ ಇರೋದ್ರಿಂದ ಈ ಹಿಂದೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟ ಕೂಡ ಪ್ರತಿಭಟನೆ ಮಾಡಿದ್ರು, ಸಂಬಂಧಪಟ್ಟವರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರು. ಆದ್ರೆ ಅದು ಪ್ರಯೋಜನ ಆಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಏನು ಮಾಸಿಕ ಪ್ರೋತ್ಸಾಹಧನ 5,000ರಿಂದ 15,000ಕ್ಕೆ ಹೆಚ್ಚು ಮಾಡಬೇಕು. ಅದರ ಜೊತೆಗೆ ಮೊಬೈಲ್ ಆಧಾರಿತ, ಸ್ಮಾರ್ಟ್ ಫೋನ್ ಆಧಾರಿತ ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ, ಅದನ್ನು ನಿಲ್ಲಿಸಬೇಕು ಅನ್ನೋ ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆ ಮುಂದಾಗಿರುವಂತದ್ದು. ಈ ಬಗ್ಗೆ ಸದ್ಯ ನನ್ನ ಜೊತೆ ಒಬ್ಬರು ಆಶಾ ಕಾರ್ಯಕರ್ತ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ನಿಮ್ಗೆ RCH ಇಂದ ಲಿಂಕ್ ಮಾಡಿರೋ ಏನೇನು ಸಮಸ್ಯೆ ಆಗ್ತಿದೆ ಮೇಡಮ್? RCH ಪೋರ್ಟಲ್ ಲಿಂಕ್ ಮಾಡೋದ್ರಿಂದ ಕೆಲವು ಜನ ಸ್ವಲ್ಪ ಕಲಿಲಾರ್ದರು ಇದ್ದಾರೆ, ಅವರಿಗೆ ಸ್ವಲ್ಪ ಹೋಗಿ ತುಂಬಿಸೋಕೋದಕ್ಕೆ ಮಾಹಿತಿ ಗೊತ್ತಾಗೋದಿಲ್ಲ. ಮತ್ತು RCH ಪೋರ್ಟಲ್ ತುಂಬುವುದು ಲೇಟ್ ಆದ ಸಂಬಂಧ ನಮಗೆ ನಿಗದಿತವಾದ ತಾರೀಕಿನಂದು ಪಗಾರ ಜಮಾ ಆಗೋದಿಲ್ಲ. RCH ಪೋರ್ಟಲ್ ಅಂದ್ರೆ ಒಟ್ಟು ತೆಗೆದು ಹಾಕಬೇಕಾಗೈತಿ. RCH ಪೋರ್ಟಲ್ ಮಾಡೋದ್ರಿಂದ ನಮಗೆ NCPNC ಎಂಟ್ರಿ ಆಗ್ಲಾರ್ಕೆ ನಮಗೆ ಅದ್ರ ಪೇಮೆಂಟ್ ಸರಿಯಾಗಿ ಬರೋದೇ ಇಲ್ಲ. ಯಾಕಂದ್ರೆ ಇದನ್ನು ಹೋರಾಟ ಯಾಕೆ ಮಾಡ್ಲಾಕತ್ತಾರ ಅಂದ್ರೆ ಈ ಆಶಾ ಕಾರ್ಯಕರ್ತೆಯರು ನಿಗದಿತ ತಾರೀಕಿನಂದು ನಿಗದಿತ ತಾರೀಕಿನಂದು ಒಂದು ಪಗಾರ ಬರಬೇಕು. ಮತ್ತು ಇಂತಿಷ್ಟು ಆಶಾ ಕಾರ್ಯಕರ್ತೆಯರಿಗೆ 15,000 ವೇತನವನ್ನು ಹೆಚ್ಚಳ ಮಾಡುವ ಸಲುವಾಗಿ ಇಂದು ಈ ಬೆಂಗಳೂರಿನಲ್ಲಿ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಹೋರಾಟ ಮಾಡಲು ಮುಂದಾಳತ್ವವಾಗಿದ್ದೇವೆ. ಅದೊಂದು ಕರೆಕ್ಟ್ ತಾರೀಕಿನಂದು ನಮ್ಮ ಪಗಾರ ಆಗೋದಿಲ್ಲ. ಕೆಲಸಗಳನ್ನು ದಿನನಿತ್ಯದಲ್ಲಿ ಕೆಲಸಗಳು ಮಾಡಿಸ್ಕೋತಾರೆ, ಕೆಲಸದ ಒತ್ತಾಯಗಳು ಜಾಸ್ತಿ ಇದಾವೆ. ಆದರೆ ಅದರ ತಕ್ಕಾಗಿ ನಮಗೆ ಪ್ರೋತ್ಸಾಹ ಧನ ಇಲ್ಲ. ಆ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡಬೇಕು. ಮತ್ತು ಈ ಮೊಬೈಲ್ ಡಾಟಾ ಎಂಟ್ರಿ ಮೊಬೈಲ್ ಅಲ್ಲಿ ಕೆಲಸಗಳು ಜಾಸ್ತಿ ಮಾಡ್ತಾರೆ. ಕೆಲವು ಜನ ಕಲಿಲಾರದರಿಗೆ ತಗೊಂಡಿದ್ದಾರೆ. ಕಲಿಲಾರದ್ರ ಜನ ತಗೊಂಡು ಕೆಲವು ಮಂದಿಗೆ ಮೊಬೈಲ್ ಆಪರೇಟ್ ಮಾಡಕ್ಕೆ ಬರೋದಿಲ್ಲ. ಇಂಥದ್ರನ್ನ ಕೆಲವು ಜನ ಮಾಡ್ಲಾಕ್ ಬರ್ಲಾರ್ದರ ಅದಾರ, ಕೆಲವು ಜನ ಮಾಡೋಕ್ ಬರೋದಾರ. ಅದ್ರ ಅವರೇ ಸ್ವಂತ ಕೈ ಖರ್ಚು ಹಾಕಿ ಮೊಬೈಲ್ ಆಪರೇಟ್ ದುಡ್ಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.